ಅಜ್ಜಿ. ಅಜ್ಜಿ, ನಿಮ್ಮ ಆಸ್ತಿ ನಮಗೆ ಸಿಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಈ ಮಗು ಈ ಮನೆಯಲ್ಲೇ ಇರಬಾರ್ದು ಅನ್ನೋದು ಮನುಷ್ಯತ್ವಕ್ಕೆ ಅವಮಾನ ಮಾಡಿದಾಗೆ. ಏ ರಾಗಿಣಿ, ಏನೇ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ನೀನೇಕೆ ಮಗುನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಹುಚ್ಚಿಡಿತಾ? ಅಮ್ಮ, ಹಿಡ್ದಿದ್ದು ಹುಚ್ಚು ಈಗ ಬಿಟ್ಟಿದೆ. ಈಗ ನನಗೆ ಜ್ಞಾನೋದಯ ಆಗಿದೆ. ಇಷ್ಟು ದಿನ ನನ್ನ ವಿವೇಕಕ್ಕೆ ಮಂಕು ಕವದಿತ್ತು. ಅಮ್ಮ, ತಪ್ಪು ಮಾಡಿಬಿಟ್ವಿ ಅಮ್ಮ, ನಾವು ತಪ್ಪು ಮಾಡಿಬಿಟ್ವಿ. ಯಾವ ಮಗು ಆದ್ರೆ ಎಲ್ಲ ಮಕ್ಕಳು ದೇವ್ರಿಗೆ ಸಮಾನ. ತಾನು ಇಂಥವ್ರ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಪಾಪ ಮಗು ಏನು ಬೇಡ್ಕೊಂಡು ಬಂದಿರತ್ತಾ? ಜಾತಿ, ಕುಲ, ಶ್ರೀಮಂತ, ಬಡವ ಇದನ್ನೆಲ್ಲ ನಾವೇ ಮಾಡ್ಕೊಂಡು ಬಂದಿರೋ ತಾನೆ. ತನಗೆ ಗೊತ್ತಿಲ್ಲದೆ ಯಾವುದೋ ಪರಿಸ್ಥಿತಿಗೆ ಹುಟ್ಟಿದ ಮಗು ಜಾತಿ ಕುಲದ ಸಂಕೋಲೆ ಕಟ್ಟಿ ನಾವು ಅದನ್ನು ಯಾಕಮ್ಮ ದೂರ ಮಾಡಬೇಕು? ನೀನೇ ಹೇಳಮ್ಮ. ನಾನು ತಾಯಿ, ನೀನು ತಾಯಿ. ನಾನಿಷ್ಟು ದೊಡ್ಡವಳಾದರೂ ಚೆನ್ನೈಯಿಂದ ಕರೆಸ್ಕೊಂಡು ನನ್ನನ್ನು ನಿನ್ನ ಜೊತೆಯಲ್ಲೇ ಇಟ್ಕೊಂಡಿದ್ಯಾ. ಹಾಗೆ ಚಿಂಟುನ ಬಿಟ್ಟಿರೋಕ್ಕಾಗದೆ ನಾನು ಅವನನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದಿದ್ದೀನಿ. ಅದೇ ಥರ ಪುಟ್ಟ ಮಗು ಅಣ್ಣ ಅತ್ತಿಗೆನ ಬಿಟ್ಟು ಹೇಗಿರೋದಕ್ಕೆ ಸಾಧ್ಯ? ಹಾಗೆ ಅಣ್ಣ ಅತ್ತಿಗೆ ಈ ಮಗುನ ಬಿಟ್ಟಿರೋದಕ್ಕೆ ಹೇಗೆ ಸಾಧ್ಯ ಅಮ್ಮ? ಎಲ್ಲ ಇವಳೇನಿವಳು ಏಕ್ದಮ್ ಉಲ್ಟಾ ಹೊಡಿತಾ ಇದ್ದಾಳೆ. ಮಂತ್ರವಾದಿ ಅತ್ತೆ ಒಳ್ಳೆರಾಗ್ಬಿಟ್ಟಿದ್ದಾರೆ. ತಮ್ಮನ್ ಕಂಡ್ರೆ ಮಂತ್ರವಾದಿ ಅತ್ತೆಗೂ ಇಷ್ಟ ಆಯ್ತು. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಮಂತ್ರವಾದಿ ಅತ್ತೆ, ನಿಮ್ಮಮ್ಮಂಗೆ ಇನ್ನು ಜೋರ್ ಮಾಡು. ಮಂತ್ರವಾದಿ ಅತ್ತೆ ಮಾಡು. ಏ ರಾಗಿಣಿ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾವ ಜಾಲಿ ಮರದ ಕೆಳಗೆ ಕೂತಿದ್ಯೆ? ಇಷ್ಟೊಂದು ಜ್ಞಾನೋದಯ ಆಗಿದೆ ನಿಂಗೆ? ಚಿಕ್ಕಮ್ಮ, ಜಾಲಿ ಮರ ಎಷ್ಟೋ ವಾಸಿ, ಅದು ಬರೀ ಮುಳ್ಳು ಮಾತ್ರ ಚುಚ್ಚುತ್ತೆ. ಆದರೆ ನೀವಿನ್ನೂ ಕಳ್ಳಿ ಗಿಡದ ಕೆಳಗಡೆನೇ ಇದ್ದೀರಾ. ಅದ್ರ ಹಾಲೇನಾದರೂ ಕಣ್ಣಿಗೆ ಬಿದ್ದರೆ ಇರೋ ಅಷ್ಟೋ ದೃಷ್ಟಿನೂ ಹೊರಟೋಗುತ್ತೆ. ಆಮೇಲೆ ಇಂಥ ಮುದ್ದು ಮಕ್ಕಳನ್ನು ನೋಡೋ ಪುಣ್ಯನೂ ಹೊರಟೋಗುತ್ತೆ ಚಿಕ್ಕಮ್ಮ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್